ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಏನಪ್ಪ ಇದು ಕಾರು ಹೋಗೋದನ್ನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ತೀರ ಅಲ್ವಾ? ಬನ್ನಿ, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಹೊರಟ್ವಿ. ಇವತ್ತು ಏನು ಸ್ಪೆಷಲ್ ಅಂದರೆ ಸಾವಂದುರ್ಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅದು ಆ ದೇವರು ಬಂದು ನಮ್ಮ ಮನೆ ದೇವರು. ಸುಮಾರು ಒಂದೂವರೆ ವರ್ಷದ ಮೇಲೆ ಆಯಿತು. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇದೆ. ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇತ್ತೀಚೆಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೊರಟಿದ್ದೀವಿ. ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅಂದರೆ ನಾನು, ಸತೀಶು, ಮತ್ತು ಮಿಂಚು, ಅಮ್ಮು, ಹಾಗೆ ನಮ್ಮಮ್ಮ, ಹಾಗೆ ನಮ್ಮ ಅತ್ತೆ, ಇಷ್ಟು ಜನ ಹೋಗ್ತಾಯಿದ್ದೀವಿ. ಕಾರಲ್ಲಿ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ. ಆಷಾಢ ಅಲ್ವಾ, ಸೊ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ದೇವಸ್ಥಾನನೂ ತೋರಿಸ್ತೀನಿ. ಮಾತ್ರ ಬ್ಯೂಟಿಫುಲ್ ಆಗಿದೆ. ಹಾಗೆ ಆ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಓಕೆನಾ? ಮತ್ತೆ ಸಿಗೋಣ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇವತ್ತಿನ ರಂಗೋಲಿ ಸಿಂಪಲಾಗಿ ಆಗ್ತೆ, ಯಾಕಂದರೆ ಮಳೆ ಬರೋ ಹಂಗಿತ್ತು. ಅದಕ್ಕೆ ಹೊರಟ್ವಿ ಈಗ. ಮಿಂಚು ಮೈಗನಹಳ್ಳಿ ಮೇಲೆ ಹೋಗ್ತಾ ಇರೋದು. ರಾಮನಗರ ಹತ್ರ ಮೈಗನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲೂ ಹೋಗ್ತಾ ಇದ್ದೀವಿ. ಯಾಕಂದರೆ ರೋಡೆಲ್ಲ ತುಂಬ ಚೆನ್ನಾಗಿದೆ. ಆ ಕಡೆ ಇನ್ನೊಂದು ರೋಡ್ ಇತ್ತು, ಹೆಜ್ಜಾಲ ಅಂತ ಸಿಗುತ್ತೆ. ವಂಡರ್ಲ ಮತ್ತು ಹೆಜ್ಜಾಲ ಸೈಡ್ ಹೋದರೆ ಸ್ವಲ್ಪ ರೋಡೆಲ್ಲ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಾಡಲ್ವಾ, ಎಲ್ಲ ಒಂಥರ ಚೆನ್ನಾಗಿದೆ. ಅಮ್ಮು, ತಾಯಿ, ನಮ್ಮಮ್ಮ, ಗಾಡಿ ಓಡಿಸ್ತಿದ್ದಾರೆ. ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ, ಸಾವಂದುರ್ಗ ಅಂದರೆ ಮಾಗಡಿ ಹತ್ರ ಇರೋವಂಥ ಒಂದು ದೇವಸ್ಥಾನ. ನೋಡಿ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಎತ್ತರದ ಬೆಟ್ಟ ಅಂತಲೂ ಹೇಳ್ತಾರೆ ಇದನ್ನು. ಅಂತೂ ಇಂತೂ ರೀಚ್ ಆದ್ವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಮುಂಚೆ ಕ್ಯೂ ಎಲ್ಲ ಇರಲಿಲ್ಲ, ಇವಾಗ ಕ್ಯೂ ಆಗಿಬಿಟ್ಟಿದೆ. ಇಲ್ಲೂ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಅದು ಗಣಪತಿ ದೇವಸ್ಥಾನ, ಇಲ್ಲಿ ನರಸಿಂಹಸ್ವಾಮಿ, ಪಕ್ಕದಲ್ಲಿ ಲಕ್ಷ್ಮಿ. ದರ್ಶನ ಎಲ್ಲ ಮುಗೀತು. ಇವಾಗ ತಾನೇ ಹೊರಗಡೆ ಬಂದ್ವಿ. ತುಂಬ ರಶ್ ಇದೆ ಇವತ್ತು, ಸಂಡೇ ಅಲ್ವಾ. ಎಲ್ಲ ಫುಲ್. ಪಾರ್ಕಿಂಗ್ ಅಂತೂ ಪೂರ್ತಿ ಕಂಪ್ಲೀಟೆಡ್. ನಾವು ಬರೋಷ್ಟಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಸ್ವಲ್ಪ, ಆದರೂ ಪರವಾಗಿಲ್ಲ. ದರ್ಶನ ಎಲ್ಲ ಮುಗೀತು. ಇವಾಗ ತಾನೇ ಹೊರಗಡೆ ಬಂದ್ವಿ. ನೋಡಿ, ತುಂಬ ರಶ್ಶು. ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಎಲ್ಲರೂ ದೇವರೆಲ್ಲ ಮಾಡ್ತಿರ್ತಾರೆ. ಸೊ ಅದರಿಂದ ಬಟ್ ಚೆನ್ನಾಗಾಯ್ತು. ಇವತ್ತಂತೂ ಸಗದಾಗಿ ಕಾಣಿಸ್ತಾ ಇತ್ತು ದೇವರು. ಸೊ ಸಮಾಧಾನ ಆಯಿತು, ಖುಷಿ ಆಯಿತು. ಓ, ಎಷ್ಟು ದಿನದಿಂದ ಗೊತ್ತಾ ಅನ್ಕೊತಾ ಇದ್ದಿದ್ದು, ಬರೋಕ್ಕೆ ಆಗಿರಲಿಲ್ಲ. ಏನೋ ಇವತ್ತು ಸ್ವಲ್ಪ ಕಾಲ ಕೂಡ ಬಂದಿದೆ. ಸೊ ಬಂದಿದ್ದೀನಿ. ನಾನೆಲ್ಲ ಕನ್ಸಿಗೆ ಬಂದುಬಿಟ್ಟಿದ್ರು ದೇವರು. ಸೊ ಅದಕ್ಕೆ ಸತೀಶ್ಗೆ ಹೇಳ್ದೆ, ಕರ್ಕೊಂಡು ಬಂದರು. ಏನಪ್ಪ ಅದು? ಆಟ ಸಾಮಾನು ಬೇಕಾ ನಿಂಗೆ? ಮಾ ಬೇಡ ಬಾ. ಅಮ್ಮು ಬಾ. ಕಲ್ಲುಗಳೆಲ್ಲ ಸಿಕ್ಕಾಕೊಂಡೈತೆ. ಮಿಂಚು ಹಠ ಮಾಡ್ತಿದ್ದಾನೆ. ಅದು ನಾನೇ ಮಾಡಿದ್ದೆ ಅವತ್ತು. ಇದೊಳ್ಳೆ ತೆಗಿಬೇಕಲ್ಲ, ಕೋಪ ಮಾಡ್ಕೊಳ್ತಾ ಇದ್ದಾನೆ. ಹೊರಟ್ವಿ, ಈಗೆಲ್ಲ ಮುಗೀತು. ನೆಕ್ಸ್ಟು ದೇವಸ್ಥಾನ ಹತ್ರನೇ ಇರೋವಂಥ ಚುರುಮುರಿ ಶಾಪಿಗೆಲ್ಲ ಹೋದ್ವಿ. ಅಲ್ಲಿ ಮಕ್ಕಳೆಲ್ಲ ತಿನ್ನೋದಕ್ಕೆ ಏನಾದರೂ ಬೇಕಂತ ಅಂತಿದ್ರು.
ಅದಕ್ಕೋಸ್ಕರ ಸತೀಶು ಚುರುಮುರಿ ಕೊಡಿಸಿದ್ರು. ತಿಂದ್ಕೊಂಡು ಮತ್ತೆ ಹೊರಟ್ವಿ. ಅಲ್ಲಿಂದ ಸುಮಾರು ಒಂದು 300 ಮೀಟ್ರ್ ಅನಿಸುತ್ತೆ ಅಷ್ಟೇ, 300-400 ಮೀಟ್ರ್ ಅನಿಸುತ್ತೆ. ಅಲ್ಲಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮನ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ವಿ. ಸಾವಂದುರ್ಗ ಹೋಗ್ತಾ ಇಲ್ಲೇ ಲೆಫ್ಟಲ್ಲಿ ಮೊದಲು ಸಿಗದೆ ನಮಗೆ ಭದ್ರಕಾಳಿ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಮುಂದೆ ತೋರಿಸ್ತೀನಿ. ಹಾಗೆ ನೋಡಿ ಇಲ್ಲಿ ನೋಡಿ ಹಳೇ ಕಟ್ಟಡ, ಹಳೇ ದೇವಸ್ಥಾನ ಹೇಗಿದೆ ಎಲ್ಲ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಮಾತ್ರ, ಈ ಸೀನರಿ ಸಖತ್ತಾಗಿದೆ. ಈ ದೇವಸ್ಥಾನ ಬರ್ತಾ ಮೊದಲು ಸಿಗದೆ ಲೆಫ್ಟಲ್ಲಿ ಈ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ಒಳಗೋಗೋಣ. ಓಹ್, ನಾಟ್ ಅಲೌಡ. ಮನೆ ರೀಚ್ ಆದ್ವಿ. ನಮ್ಮ ಅತ್ತೆನ ಅಲ್ಲೇ ಬಿಟ್ಬಿಟ್ಟು, ಅವ್ರೂರ ಹತ್ರ ಬಿಟ್ಬಿಟ್ಟು ನಾವು ಇವಾಗ ಜಸ್ಟ್ ರೀಚ್ ಆದ್ವಿ. ಅಪ್ಪ ಸಾಕಾಯಿತು ಬರೋಷ್ಟರಲ್ಲಿ. ಏನ್ರಿ ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಅದೇ ಬೇಜಾರಾಗ್ತಾ ಇದೆ. ನೋಡಿ ನಮ್ಮಮ್ಮನ ರಂಗೋಲಿ ಸಖತ್ತಾಗಿ ಆಗ್ತಾರೆ ನಮ್ಮಮ್ಮ. ಇದು ಹೊಸ್ದಾಗಿ ಮಾಡಿದ್ರು. ಇದು ದೇವ್ರ ಮನೆ. ಓಕೆ, ಇದು ಪೂರ್ತಿ ಅಡುಗೆ ಮನೆ ಮಾಡಿದ್ದಾರೆ, ಟೆಂಪ್ರವರಿ. ಕುಂಬಳಕಾಯಿ ಬೆಳೆದಿದ್ರು, ಒಂದೇ ಉಳ್ಕೊಂಡಿರೋದು. ಆ್ಯಂಡ್ ದಿಸ್ ಇಸ್ ಶಿಂಕ್. ಇದು ಖಾರ ಅರಿಯೋ ಕಲ್ಲು ಅಂತೀವಿ, ಹಸೆ ಕಲ್ಲು ಅಂತೀವಿ, ಒಂದು ಸ್ಲ್ಯಾಬು ಸೀಟ್ ಹಾಕ್ಸಿದ್ದಾರೆ. ಓಕೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ತೇರ್ತಾ ಬಂಗಾರು. ಅಮ್ಮು ಹಾಲಾಕೋಕೆ ಹೋಗ್ತಾವೆ ನೋಡಿ. ಅಮ್ಮು ಅಮ್ಮು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಚಿಕನ್ ತಂದಿದ್ರು ಅಪ್ಪ. ಅದರಲ್ಲಿ ಮೊಟ್ಟೆ ಕೋಳಿ ಸಾರು ನಾನೇ ಮಾಡಿದ್ದಿವತ್ತು. ಹೇಗಿದೆಯೇನೋ, ಸಕ್ಕತ್ತಾಗಿದೆ ಹೊತ್ತಲ್ಲಿ. ಹಾಗೆ ಬಾಯ್ಲರ್ ಕೋಳಿ ಫ್ರೈ, ಹಾಗೆ ಮುದ್ದೆ, ಸ್ವಲ್ಪ ಸೌತೆಕಾಯಿ, ಹಾಗೆ ಈರುಳ್ಳಿ, ನಿಂಬೆಹಣ್ಣಿದೆ ಹಾಕ್ಕೊಂಡಿಲ್ಲ. ಸಕ್ಕತ್ತಾಗಿದೆ. ಹೇಗಿದೆ ಮಿಂಚು? ನಿಜವಾಗ್ಲೂ? ಸತೀಶ್ ಹೇಗಿದೆ? ಚೆನ್ನಾಗಿದೆ. ನಿಜ? ಫೈನ್. ಅಮ್ಮು ಹೇಗಿದೆ? ಚೆನ್ನಾಗಿದೆ. ನಿಜ? ಇಷ್ಟ ಆಯ್ತಾ? ಫೈನ್. ನಮ್ಮ ಮನೇಲಿ ಹೀಗೆ, ಯಾಕಂದರೆ ಹಳ್ಳಿ ಕಡೆ ಒಂದು ಹೊರಗಡೆ ಇರುತ್ತೆ ಮನೆ, ಹುಳು ಮನೆ, ರೇಷ್ಮೆ ಹುಳು ಮೇಯಿಸ್ತಾ ಇದ್ವಲ್ಲ. ಸೊ ಅಲ್ಲಿ ನಾವು ಇದು ಎಲ್ಲ ಪೂರ್ತಿ ಅಂದರೆ ಮಟನ್ ಚಿಕನ್ ಎಲ್ಲ ಇಲ್ಲೇ ಮಾಡ್ಕೊಂಡು ತಿನ್ನೋದು, ಒಳಗಡೆ ಎಲ್ಲ ಅಲೋ ಇಲ್ಲ. ಸೊ ಅದಕ್ಕೆ ಹೀಗಿದೆ. ಒಟ್ಟಿನಲ್ಲಿ ಬ್ಯೂಟಿಫುಲ್ ಅಲ್ಲ, ಸೂಪರ್. ಹಾಗೆ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬುಧವಾರ ನಾವೆಲ್ಲರೂ ಮತ್ತೆ ರಾಮನಗರಕ್ಕೆ ಹೋಗಿದ್ವಿ. ಏನು ವಿಶೇಷ ಅಂದರೆ ರಾಮನಗರ ಕರಗ ಅಂದರೆ ಹಬ್ಬ. ನಮ್ಮಪ್ಪ ಫ್ರೆಂಡು ಕರಿತಾನೆ ಇದ್ದರು, ವರ್ಷ ಕರಿತಿದ್ರು. ಸೊ ನಾವು ಯಾರೂ ಹೋಗೋಕ್ಕಾಗಿರಲಿಲ್ಲ. ಅದರಿಂದ ಈ ವರ್ಷ ಮಿಸ್ ಮಾಡದೆ ಬರಬೇಕಂತ ಆರ್ಡರ್ ಆಗಿತ್ತು ಅಂಕಲ್ದು. ಸೊ ಅದರಿಂದ ಎಲ್ಲರೂ ಹೊರಟ್ವಿ. ಮಿಂಚು ಸ್ಕೂಲ್ಗೆ ಹೋಗಿದ್ದ. ಅಪ್ಪ, ನಾನು, ಸತೀಶು ಮತ್ತು ಅಮ್ಮು 4 ಜನ ಹೋಗಿದ್ವಿ.
ರಾಮನಗರ ನೋಡೋದಕ್ಕೆ ಚಂದ ರೀ. ಇಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಸೂಪರಾಗಿರುತ್ತೆ ನೋಡಿ. ಇದು ಅಂಗಡಿ ಮನೆ ಕಾಣ್ತಿದೆಯಲ್ಲ, ಅದು ಬಂದು ನನ್ನ ಫ್ರೆಂಡ್ ಮನೆ. ಇಲ್ಲಿಂದ ಶುರುವಾಗುತ್ತೆ. ಇದ್ರ ಊರ ಹೆಸರು ಬಂದುಬಿಟ್ಟು ರಾಮದೇವ್ರ ಪಾದ ಅಂದ್ಬಿಟ್ಟು. ಇಲ್ಲಿಂದ ಕಾಲ್ದಾರಿ ಇದೆ ನೋಡಿ, ಅಲ್ಲಿ ತೋರಿಸ್ತಿದ್ದೀನಲ್ಲ ಬೆಟ್ಟಗಳು, ಅಲ್ಲಿ ರಾಮದೇವ್ರ ಬೆಟ್ಟ ಕಾಣಿಸ್ತಿದೆ. ಸೊ ಅಲ್ಲಿಗೆ ಹೋಗಬಹುದು. ಅಂದರೆ ಕಾಲ್ದಾರಿ ಇರುತ್ತೆ. ಇಲ್ಲಿಂದ ನಾವು ಆಲ್ಮೋಸ್ಟ್ ಹೋಗಿ ಬಂದಿದ್ದೀವಿ. ಮುಂಚೆ ಎಲ್ಲ ಬಸ್ ಫೆಸಿಲಿಟಿ ಜಾಸ್ತಿ ಇರ್ತಿರ್ಲಿಲ್ಲ ಅಲ್ವಾ, ಇಲ್ಲಿಗೆ ಬಂದುಬಿಟ್ಟು ನಾವು ಹೋಗ್ತಾ ಇದ್ವಿ ನೋಡಿ. ರೇಷ್ಮೆ ನಾಡು ರಾಮನಗರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಎಷ್ಟೋ ವಿಡಿಯೋಸಲ್ಲಿ ನಿಮಗೆ ಹೇಳಿರ್ತೀನಿ, ನಮ್ಮ ರಾಮನಗರ ಬಂದು ರೇಷ್ಮೆಗೆ ಹಾಗೆ ಬೆಟ್ಟ ಗುಡ್ಡಕ್ಕೆ ಫೇಮಸ್ಸು. ಅದರಲ್ಲೂ ಮೈಸೂರು ಪಾಕಂತೂ ಇನ್ನೂ ಫೇಮಸ್ಸು ನೋಡಿ. ಇಲ್ಲಿಂದ ಶುರುವಾದರೆ ನೋಡ್ರಿ, ಇದು ರಾಮನಗರ ಜೈಲು, ಹಾಗೆ DC ಆಫೀಸು, SP ಆಫೀಸು ಎಲ್ಲನೂ ಇಲ್ಲಿಂದ ಶುರುವಾಗುತ್ತೆ. ಹಾಗೆ ಗೌಸಿಯಾ ಕಾಲೇಜ್ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ. ಇಲ್ಲಿಂದನೇ ಶುರುವಾಗುತ್ತೆ. ಸುಮಾರು ರಾಮನಗರಕ್ಕೆ ಇನ್ನೂ 2-3 ಕಿಲೋಮೀಟ್ರ್ ಇದ್ದಂಗೆ ಲೈಟಿಂಗ್ಸ್ ಎಲ್ಲ ಶುರುವಾಗಿರುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಇಲ್ಲಿಂದ ನಮ್ಮ ಬಾಸ್ ಇದ್ದಾರೆ ನೋಡಿ, ಆಂಜನೇಯ. ಇಲ್ಲಿಂದ ರಾಮದೇವ್ರ ಬೆಟ್ಟಕ್ಕೆ ಹೋಗುವಂಥ ದಾರಿ. ಇಲ್ಲಿ ಇಳ್ಕೋಬೇಕಾಗತ್ತೆ ಬಸ್ಸಲ್ಲಿ ಬರೋರು, ಇಲ್ಲಾಂದರೆ ಕಾರಲ್ಲೆಲ್ಲ ಹೋಗೋರು. ಅಲ್ಲಿ ಕಾರ್ ಹೋಗ್ತಿದೆಯಲ್ಲ, ಸೊ ಅಲ್ಲಿಂದ ಹೋದರೆ ಆಯಿತು. ಬೆಟ್ಟಕ್ಕೆ ಸೀದಾ ಬೆಟ್ಟದ ಹತ್ರನೇ ಹೋಗುತ್ತೆ ದಾರಿ. ಅಂದರೆ ಮೀನ್ಸ್ ನಾವು ಹೋಗಬೇಕು. ಈ ಜಾತ್ರೆ ಕರಗ ಮಹೋತ್ಸವ ಎಲ್ಲ ಬಂದರೆ ನಮಗಂತೂ ಖುಷಿನೋ ಖುಷಿ. ಯಾಕಂದರೆ ಎಲ್ಲೆಡೆ ಸಂಭ್ರಮ ತುಂಬಿರುತ್ತೆ ನೋಡಿ. ಇಲ್ಲಿಂದ ಶುರುವಾಗುತ್ತೆ. ಅಂದರೆ ಕ್ವಾರ್ಟರ್ಸ್ ಅಂತ ಬರುತ್ತೆ ಇಲ್ಲಿ. ಆ ಕ್ವಾರ್ಟರ್ಸ್ ಹತ್ರ ಇಳ್ಕೊಂಡ್ರೆ ಇಲ್ಲಿಂದ ಶುರುವಾಗುತ್ತೆ. ಇದು ಬಂದು ರೈಲ್ವೆ ಸ್ಟೇಷನ್ ರೋಡು ನೋಡಿ. ಆ ಕಡೆ ಈ ಕಡೆ ಎಲ್ಲ ಡೆಕೋರೇಷನ್ ಆಗಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ, ಮಸ್ತಾಗಿದೆ. ನಮ್ಮ ರಾಮನಗರ ಅಂತೂ ಮಿಂಚ್ತಾ ಇತ್ತು. ಲೆಫ್ಟ್ ಸೈಡೆಲ್ಲ ಬಂದುಬಿಟ್ಟು ಎಕ್ಸಿಬಿಷನ್ಸ್ ಎಲ್ಲ ಇಟ್ಟಿದ್ರು. ಆ ಎಕ್ಸಿಬಿಷನ್ಸ್ಗೆಲ್ಲ ಹೋಗಿ ಬರೋರೆಲ್ಲ ತುಂಬ ಜನ ಇರ್ತಾರೆ. ಅಂದರೆ ಈವ್ನಿಂಗ್ ಟೈಮ್ ಹೋಗ್ತಾರೆ ನೋಡಿ. ಇದೇ ಗ್ರೌಂಡ್, ರಾಮನಗರ ಗ್ರೌಂಡ್ ಅಂತ ಅಂದರೆ. ಹಾಗೆ ಸೀದಾ ಹೋದರೆ ಇದು ಬಂದು ರೈಲ್ವೆ ಸ್ಟೇಷನ್ನು. ಈ ರೋಡು ಅಂದರೆ ಇದು ರೈಲ್ವೆ ಸ್ಟೇಷನ್ ಅಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಭಾರತೀಯ ರೈಲ್ವೆ ಅಂತ ಹಾಕಿರ್ತಾರೆ ಬೋರ್ಡು. ಇಲ್ಲಿಂದ ಹೀಗೆ ಹೋಗಬೇಕು. ರಾಮನಗರ ನೋಡಿ ತುಂಬ ದಿನ ಆಗಿತ್ತು. ತುಂಬ ದಿನ ಅನ್ನೋದಕ್ಕಿಂತ ವರ್ಷಗಳೇ ಕಳೆದಿತ್ತು. ಯಾಕಂದರೆ ನಾವು ಈ ಕಡೆ ಬಂದಮೇಲೆ, ಬೆಂಗಳೂರು ಸೈಡ್ ಬಂದಮೇಲೆ ಅಲ್ಲಿಗೆ ಹೋಗೋದಿಲ್ವಲ್ಲ ಜಾಸ್ತಿ. ಏನಿದ್ರು ಮೇಯ್ನ್ ರೋಡಲ್ಲಿ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ನೋಡಿ. ಇಲ್ಲಿ ಬಂದರೆ ರಾಮನಗರ ಒಳಗಡೆ ಬಂದರೆ ಇಲ್ಲಿ ನಮ್ಮ ಅಪ್ಪ ಅವರ ಫ್ರೆಂಡ್ ಮನೆ ನೋಡಿ. ಅಪ್ಪ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಆಲ್ರೆಡಿ. ಇವರೇ ನಮ್ಮಪ್ಪ ಮತ್ತು ನಮ್ಮಪ್ಪ ಫ್ರೆಂಡು. ಅವರೇ ವರ್ಷ ಹೇಳ್ತಾ ಇದ್ದಿದ್ದು ಕೃಷ್ಣಮೂರ್ತಿ ಅಂಕಲ್ ಅಂತ ಅಂದ್ಬಿಟ್ಟು. ಸೊ ಬಂದು ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕಂದರೆ ಒಂದು ಲವ್ ಅನ್ನೋದು ಈ ರೀತಿ ಸಿಗುತ್ತೆ ಅಂದ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ. ಥ್ಯಾಂಕ್ ಯು ಹೇಳ್ತೀನಿ ಅವ್ರು ಎಲ್ರಿಗೂ, ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ. ನೋಡಿ, ಇದು ಬಂದು ಬಿಸಿಲು ಮಾರಮ್ಮನ ದೇವಸ್ಥಾನ. ಇದು ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲ. ಇನ್ನೂ ಸ್ವಲ್ಪ ಆ ಕಡೆ ಹೋದರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು. ಇದು ಬಂದು ಬಿಸಿಲು ಮಾರಮ್ಮ. ಇಲ್ಲಿ ಬಂದು ಈ ರೀತಿಯೆಲ್ಲ ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ದೇವ್ರು ನೋಡೋದಕ್ಕೆ. ಏನೋ ಒಂಥರ ಉಲ್ಲಾಸ. ಆ ದೇವ್ರು ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ ಆಯಿತು ನೋಡಿ. ಈ ರೀತಿ ಮೊಸರು ಎಲ್ಲ ಹಾಕ್ತಾ ಇರ್ತಾರೆ, ಅಮ್ಮ ತಂಪಾಗಿರಲಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹತ್ರ ಅಂತ ನೋಡಿ. ಒಳಗಡೆ ಅಮ್ಮನ್ನ ತೋರಿಸ್ತೀನಿ ಈಗ. ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ಗೊತ್ತಾ, ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ರು. ನಾವೆಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಊಟ ಮಾಡಿದ್ವಿ. ಊಟ ಬಂದು ಆ್ಯಸ್ ಯೂಶ್ವಲ್ ನಾನ್ ವೆಜ್ ಅವತ್ತು ನೋಡಿ. ಬಿಸಿಲು ಮಾರಮ್ಮ ಇವರೇ. ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಸಿರಿ ಸಂಪತ್ತು ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತಲೇ ಕೇಳ್ಕೊತೀನಿ. ನಾವು ಏನೇ ಕೇಳ್ಕೊಂಡ್ರೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ಳೋಣ. ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ. ನನ್ನ ಒಂದು ಉದ್ದೇಶ ಇದು, ಅಂದರೆ ನನ್ನ ಇಚ್ಛೆ ನೋಡಿ. ಇದು ಬಂದು ಮೆರೆಸೋ ದೇವರು ಅಂತಲೇ ಹೇಳ್ತಾರೆ.
ಇಷ್ಟೊತ್ತು ನೋಡಿದ್ದು ಅಲ್ಲಿ ವಿಗ್ರಹ, ಮೂಲ ವಿಗ್ರಹ ಅದು ಅಲ್ಲೇ ಸ್ಥಾಪನೆ ಆಗಿರುತ್ತೆ. ಇವರು ಬಂದು ದ್ವಾರಪಾಲಕರು ಅಮ್ಮಂಗೆ. ಇದು ಬಂದು ಮೆರೆಸ್ತಾರೆ ಎತ್ಕೊಂಡು ಅಂತಲೇ ಹೇಳ್ಬೋದು. ಅನಂತರ ನೋಡಿ ಇಲ್ಲಿ ನಾನ್ ವೆಜ್ ಮಾಡಿದರು, ಕಬಾಬು, ಮಟನ್ ಸಾಂಬಾರು, ಚಿಕನ್ ಫ್ರೈ, ಗೀ ರೈಸ್ ಎಲ್ಲ ಮಾಡಿದರು. ಇದೆಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್.